ಲಂಚಾವತಾರದ ಬಗ್ಗೆ ಎಚ್ಡಿಕೆ ಆರೋಪ ವಿಚಾರ ಬೆಂಗಳೂರಿನಲ್ಲಿ ಎಚ್ಡಿಕೆಗೆ ಸಚಿವ ಎಂಬಿ ಪಾಟೀಲ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. 60% ಲಂಚ ಸ್ವೀಕಾರ ಆಗ್ತಿದೆ ಈ ಸರ್ಕಾರದಿಂದ ಅಂತ ಆರೋಪ ಮಾಡಿದರೆ ಎಚ್ಡಿಕೆ. ಅದಕ್ಕೆ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಉಪಚುನಾವಣೆ ಆದ್ಮೇಲೆ ಏನು ಫಲಿತಾಂಶ ಬಂತಲ್ಲ, ಮಗ ಬೇರೆ ಸೋತ ಮೇಲೆ ಸ್ವಲ್ಪ ನರ್ವಸ್ ಆಗಿದ್ದಾರೆ ಕುಮಾರಸ್ವಾಮಿ. ಹತಾಶರಾಗಿ ಇಂಥ ಏನೇನೋ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಹೇಳಿಕೆ ಕೊಡಲೇಬೇಕು. ಬಿಜೆಪಿಯವರ ಜೊತೆ ಕೂಡಿದ ಮೇಲೆ ಗೊತ್ತಾಗಿದೆ. ಇವರನ್ನ ಎಷ್ಟು ದಿನ ಬಿಜೆಪಿ ಇಟ್ಕೊಳ್ಳುತ್ತೆ ನೋಡೋಣ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಸರ್ಕಾರನೇ ಚೆನ್ನಾಗಿತ್ತಂತೆ ಸರ್ ಕುಮಾರಸ್ವಾಮಿ. ಹೌದಾ? ಅದಕ್ಕೆ ಬಿಜೆಪಿ ಕೂಡಿ ಮೇಲೆ ಗೊತ್ತಾಗಿದೆಲ್ಲ. ಈಗ ಎಷ್ಟು ದಿವಸ ಬಿಜೆಪಿ ಅವರು ಇವ್ರನ್ನ ಇಟ್ಕೋತಾರ ಅದನ್ನು ನೋಡೋಣಂತ. ಈಗ ಬದಲಾವಣೆ ಆಗಿದೆ ಪೊಲಿಟಿಕಲ್ ಸಿನಾರಿಯೋ. ಈ ಮೊನ್ನೆ ಈ ಚುನಾವಣೆ ನಡೀತು, ಈ 3 ಉಪಚುನಾವಣೆ ನಡೆದ್ಮೇಲೆ ಸ್ಟೇಟಸ್ ಬದಲಾವಣೆ ಆಗ್ತದೆ. ಕುಮಾರಸ್ವಾಮಿ ಅವರು ಸ್ಟೇಟಸ್ ಬದಲಾವಣೆ ಆಗ್ತದೆ. ಬಿಜೆಪಿ ಅವ್ರ ಬಗ್ಗೆ ಇರುವಂತ ಅಭಿಪ್ರಾಯ, ಇವ್ರಿಗೆ ಅವ್ರ ಬಗ್ಗೆ ಇರುವಂತ ಅಭಿಪ್ರಾಯ ಕಾದ್ ನೋಡಿ ಗೊತ್ತಾಗುತ್ತೆ ಮುಂದೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಹಿಂದೆ ಪಿಡಿಒಗಳು ಲಂಚ ತಗೋತಾ ಇದ್ರು, ಸಿದ್ದರಾಮಯ್ಯ ಅವರ ಸರ್ಕಾರದ ಸಚಿವರುಗಳು ಲಂಚ ತಗೊಳ್ತಾ ಇದ್ದಾರೆ. ಇದು ಆತ್ಮಸಾಕ್ಷಿ ಇದ್ರೆ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ನೋಡಿ. ಕುಮಾರಸ್ವಾಮಿ ಅವರು ಗೊತ್ತಿಲ್ಲ. ಈಗ ಮೊನ್ನೆ ಈ ಚುನಾವಣೆ ನಡೆದ ಅವರು ಸ್ವಲ್ಪ ನರ್ವಸ್ ಆಗಿದ್ದಾರೆ, ಸ್ವಲ್ಪ ಹತಾಶೆ ಆಗಿದ್ದಾರೆ. ಹಾಗಾಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡಲೇಬೇಕಲ್ಲ.